ಸ್ನೇಹಿತರೆ, ರಾಜ್ಯ ಸರ್ಕಾರ 3 ವರ್ಷ ಹಂಗೋ ಹಿಂಗೋ ಮಾಡಿ ತಳ್ಕೊಂಡ್ ಬಂದ್ಬಿಡ್ತು. ಇನ್ನು ಕೇವಲ 2 ವರ್ಷ ಮಾತ್ರ ಅಧಿಕಾರದ ಅವಧಿ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ನೋಡಿ, ಎಲ್ಲೋ ಒಂದ್ ಕಡೆ ಈ ಟಿಫನ್ ಪೊಲಿಟಿಕ್ಸ್ ಆಗುತ್ತೆ, ಅದಾದ ನಂತರ ಡಿನ್ನರ್ ಪೊಲಿಟಿಕ್ಸ್ ಆಗುತ್ತೆ. ಅದು ಸಾಲದಕ್ಕೆ ಈಗ ಟೂರ್ ಪಾಲಿಟಿಕ್ಸ್ ನಡೀತಾ ಇರುವಂತದ್ದು. ನೋಡಿ, ಕಾಂಗ್ರೆಸ್ನ ಶಾಸಕರು ಸಚಿವರುಗಳು ಇದೀಗ ಟೂರ್ ಹೋಗುವ ಮೂಲಕ ಎಲ್ಲ ಒಂದ್ ಕಡೆ ಬಣದ ಶಕ್ತಿ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಈ ಕುರಿತು ಮಾತನಾಡೋದಕ್ಕೆ ನನ್ನೊಂದಿಗೆ ನಮ್ಮ ಸೀನಿಯರ್ ಆದಂತ ಜನಾರ್ದನ್ ಸರ್ ಇದ್ದಾರೆ. ಸರ್, ಎಲ್ಲೋ ಒಂದ್ ಕಡೆ ಇದು ಕೂಡ ಈ ಫಾರಿನ್ ಟೂರ್ ಪೊಲಿಟಿಕ್ಸ್ ಇದು ಕೂಡ ಶಕ್ತಿ ಪ್ರದರ್ಶನದ ಒಂದು ಭಾಗನ, ಇದು ಎಲ್ಲಿಗೆ ಹೋಗಿ ಬಂದು ಮುಟ್ಟು ನಿಲ್ಲುತ್ತೆ ಅಂತೇಳಿ ನಿಮ್ಮ ಭಾಸ್ಕರ್, ನೀವು ಹೇಳ್ದಂಗೆ ನವೆಂಬರ್ 21 2.5 ವರ್ಷ ಆಯ್ತಲ್ಲ ಸರ್ಕಾರಕ್ಕೆ. ಅವಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ಅವಾಗಿಂದ ಒಂದು ಶುರುವಾಯಿತು, ಏನು ಒಂದು ಟಿಫನ್ ಪಾಲಿಟಿಕ್ಸು. ನೀವು ಹೇಳಿದಾಗೆ ಟಿಫನ್ ಪಾಲಿಟಿಕ್ಸ್ ಆದಮೇಲೆ ಅವರಿಬ್ಬರ ನಡುವೆ ಆಮೇಲೆ ಈ ಶಾಸಕರುಗಳು ಅಲ್ಲಿ ಇಲ್ಲಿ ಔತಣಕೂಟದ ಪಾಲಿಟಿಕ್ಸ್ ಆಯಿತು. ಆಮೇಲೆ ಏನಾಯಿತು, ಈ ಡೆಲ್ಲಿ ಯಾತ್ರೆ ಪಾಲಿಟಿಕ್ಸ್ ಆಯಿತು. ಆಮೇಲೆ ಬೇರೆ ಬೇರೆ ಪಾಲಿಟಿಕ್ಸ್ ನಡೀತು. ಆಮೇಲೆ ಈ ನಾಯಕರುಗಳಲ್ಲಿ ಒಗ್ಗಟ್ಟಿನ ಪ್ರದರ್ಶನದ ಪಾಲಿಟಿಕ್ಸ್ ನಡೀತು. ಇದು ಯಾವುದು. ಆಮೇಲೆ ಈ ನಾಯಕತ್ವದ ಬದಲಾವಣೆಗೆ ಬೇರೆ ಬೇರೆ ರೀತಿ ಕಾರ್ಯತಂತ್ರಗಳ ನಡೀತು. ಈ ಬಣಗಳ ನಡುವೆ, ಸಿದ್ದು ಬಣ ಮತ್ತು ಈ DKಶಿ ಬಣಗಳ ನಡುವೆ ಕಾರ್ಯತಂತ್ರಗಳು ನಡೀತು. ಈ ಕಾರ್ಯತಂತ್ರಗಳು ಯಾವುವು ಕೈಗೂಡಲಿಲ್ಲ. ಮತ್ತು ಇವರ ನಡುವೆ ಹೇಳಿಕೆಗಳು ಹೊರ ಬಂದವು, ಆದರೂ ಯಾವುದು ನಡೆಯಲಿಲ್ಲ. ಆದರೆ ಈ ಪಾಲಿಟಿಕ್ಸು ಇತ್ತಲ್ಲ, ಈ ಆಂತರಿಕ ಪಾಲಿಟಿಕ್ಸ್ಗಳು ಏನು ಹೇಳ್ತಿದ್ರಿ ನೀವು, ಔತಣಕೂಟದ ಪಾಲಿಟಿಕ್ಸು ಮತ್ತು ಬೇರೆ ಬೇರೆ ರೀತಿ ಪಾಲಿಟಿಕ್ಸು, ಟೂರ್ ಪಾಲಿಟಿಕ್ಸು ಹೇಳಿದ್ರಿ. ಈಗ ಆ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿದೆ ಅಂದರೆ ವಿದೇಶದ ಅಂಗಳಕ್ಕೆ ಹೋಗಿ ನಿಂತಿದ್ರಿ. ಈ ದೆಹಲಿ ಅಂಗಳಕ್ಕೆ ಹೋಗಿತ್ತು ನಾಯಕತ್ವದ ಪಾಲಿಟಿಕ್ಸು, ಈಗ ವಿದೇಶದ ಅಂಗಳಕ್ಕೆ ಹೋಗಿ ನಿಂತಿದೆ. ಈಗ ಏನು ತಮ್ಮ ನಾಯಕರ ಬೆಂಬಲಿಗರಿದ್ರು, ಅಧಿಕಾರ ನಮ್ಮ ನಾಯಕರಿಗೆ ಕೊಡಿಸ್ಬೇಕು ಅಂತ ಇವರು, ಅಧಿಕಾರ ನಮ್ಮ ನಾಯಕರ ಹತ್ರ ಉಳಿಸ್ಬೇಕು ಅಂತ ಕೆಲವರು ಇದ್ರಲ್ಲ, ಅಂತ ಕೆಲವರು ಈಗ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಕೇಳಿದ್ವಿ. ಈಗ ಹೇಳ್ತಿದ್ದಾರೆ, ನಮ್ಮ ಖರ್ಚಲ್ಲಿ ಹೋಗಿದ್ದೀವಿ, ನಮ್ಮ ವೈಯಕ್ತಿಕವಾಗಿ ನಾವು ವಿದೇಶಕ್ಕೆ ಹೋಗ್ಬಾರ್ದಾ, ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ. ಯಾರೋ ಅದನ್ನು ಅಲ್ಲಗಳೆಯಲ್ಲ, ಹೋಗ್ಲಿ, ಅದು ಅವರ ವೈಯಕ್ತಿಕ ವಿಷಯ. ಆದರೆ ಏಕಕಾಲದಲ್ಲಿ 20 ಶಾಸಕರು, 27 ಶಾಸಕರು, 30 ಶಾಸಕರು ಏಕಕಾಲದಲ್ಲಿ ಒಂದೇ ಸರಿ ಹೋಗೋದ್ರ ಗೂಢತೆ ಏನು, ಅದು ಈ ನಾಯಕತ್ವದ ಬದಲಾವಣೆಯ ಚರ್ಚೆಯ ಸಂದರ್ಭದಲ್ಲಿ CM ಕುರ್ಚಿ ಕದನದ ನಡುವೆ ಒಂದು ರೀತಿ ಕುತೂಹಲ ಸೃಷ್ಟಿಸುತ್ತೆ, ಒಂದು ರೀತಿ ಅನುಮಾನ ಹುಟ್ಟುತ್ತೆ. ಅದೇ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯನ ಬಣದ ಶಾಸಕರು, ಈ ರಾಘವೇಂದ್ರ ಹಿಟ್ನಾಳ್ ಇರ್ಬೋದು, ಜಗಳೂರಿನ ಶಾಸಕರು ಇರ್ಬೋದು, ರಾಯಚೂರಿನ ಶಾಸಕರು ಇರ್ಬೋದು, ಈ ರೀತಿ ಹಲವಾರು ಶಾಸಕರು ಮತ್ತು 7-8 ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲರೂ ಏಕಕಾಲಕ್ಕೆ ಹೋಗಿರೋದು. ಚಿಕ್ಕಮಗಳೂರಿನ ತಮ್ಮಯ್ಯ ಇರ್ಬೋದು, ಇವರೆಲ್ಲ ಏಕಕಾಲಕ್ಕೆ ಹೋಗಿದ್ದಾರೆ. ಇದು ಒಂದು ಕುತೂಹಲ ಏನಂದ್ರೆ, ಬರೀ ಕೇವಲ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತ ನಾಯಕರುಗಳು ಮಾತ್ರ ಈ ಟೂರಲ್ಲಿ ಕಾಣಿಸ್ಕೊಂತವ್ರ, ಅಥವಾ DK ಶಿವಕುಮಾರ್ ಅವರ ಬಣದಲ್ಲಿ ಇರೋರು ಹೋಗಿದಾರ ಅಂತ ಒಂದು ಕುತೂಹಲ. ಇಲ್ಲ, ಇದು ನೋಡಿ, ಈಗ DK ಶಿವಕುಮಾರ್ ರಿಯಾಕ್ಟ್ ಮಾಡಿರೋದು ನೋಡಿದರೆ, ಯಾರಿದ್ದಕ್ಕೆ ಸ್ಪಾನ್ಸರ್ ಯಾರು, ಇದರ ಹಿನ್ನೆಲೆ ಏನು, ಈ ಟೂರ್ ಪ್ಯಾಕೇಜನ್ನು ಯಾರು ಸೃಷ್ಟಿ ಮಾಡಿರೋರು ಅಂತ DK ಶಿವಕುಮಾರ್ ಅವರೇ ಪ್ರತಿಕ್ರಿಯೆ ಕೊಟ್ಟಿರೋದು ನೋಡಿದರೆ, ಬಹುತೇಕ ಇಲ್ಲಿ ಹೋಗಿರೋರೆಲ್ಲ ಸಿದ್ದರಾಮಯ್ಯನ ಬಣದವರು ಅಂತ ಗೊತ್ತಾಗ್ತಾ ಇದೆ. ಅಂದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀತಾ ಇದೆ ನೋಡಿ. ಇಷ್ಟೊಂದು ಬಹುಮತ ಬಂದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡಿಬೇಕಿತ್ತು? ಶಾಸಕರ ನಡುವೆ ಅಭಿವೃದ್ಧಿಗಾಗಿ ಕಚ್ಚಾಟ ನಡಿಬೇಕಿತ್ತು, ಅನುದಾನಕ್ಕಾಗಿ ಕಚ್ಚಾಟ ನಡಿಬೇಕಿತ್ತು, ಗಲಾಟೆ ನಡಿಬೇಕಿತ್ತು. ಆದರೆ ಕಳೆದ ಈ ನವೆಂಬರ್ ತಿಂಗಳಿಂದ ಕಂಟಿನ್ಯೂಸ್ ಆಗಿ 3 ತಿಂಗಳಿಂದ ನಡೀತಿರೋದು ಏನು ಗೊತ್ತಾ ನಿಮಗೆ? ಅಧಿಕಾರಕ್ಕಾಗಿ ಕಚ್ಚಾಟ ನಡೀತಾ ಇರೋದು, ಗದ್ದುಗೆಗಾಗಿ ಗುದ್ದಾಟ ನಡೀತಾ ಇರೋದು. ಇದೊಂದು ವಿಪರ್ಯಾಸ ಆಗಿ ಕಾಣ್ತಾ ಇದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ನಮಗೆ ಹೈಕಮಾಂಡ್ ಇದೆ, ನಮ್ಮ ಹೈಕಮಾಂಡ್ ಹೇಳ್ತಾ ಇದೆ ಅಂದರೆ ಯಾವ ಶಾಸಕರು ಕೂಡ ಬಾಯಿ ಮುಚ್ಕೊಂಡು ಕೂತಿಲ್ಲ. ಈಗ ಸಿದ್ದರಾಮಯ್ಯವ್ರ ಪುತ್ರ, ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರು ಹೇಳ್ತಾರೆ. ಈಗ DK ಶಿವಕುಮಾರ್ ಬೆಂಬಲಿಗರು, ಈಗ ಯಾವುದು ಚನ್ನಗಿರಿ ಶಾಸಕ ಮತ್ತು ರಾಮನಗರ ಶಾಸಕ, ಅವ್ರಿಗೆ ಹೆಂಗೆ ಬೇಕು ಅವ್ರು ಮಾತಾಡ್ತಾರೆ. ಯಾರ ಬಾಯಿನೂ ಯಾರು ಮುಚ್ಚಕ್ಕಾಗಿಲ್ಲ. ಸ್ವತಃ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಮೇಲೆ ಹೇಳ್ತಾರೆ, ಸಿದ್ದರಾಮಯ್ಯವರು ಹೈಕಮಾಂಡ್ ಮೇಲೆ ಹೇಳ್ತಾರೆ. ಈ ರೀತಿ ನಡೀತಾನೇ ಇದೆ. ಇದು ಒಂದು ರೀತಿ ಪ್ರತಿಪಕ್ಷಗಳಿಗೆ ಆಹಾರ ಆಗೋಗಿದೆ, ಜನಸಾಮಾನ್ಯರಿಗೆ ಒಂದು ರೀತಿ ಮನರಂಜನೆ ಸಿಕ್ಕಿದೆ. ಸರ್, ಫೈನಲಿ ಸರ್, ಇದು ಈ ಪ್ರಹಸನ ನೋಡ್ತಾ ಇದ್ರೆ ಈ ರಾಜ್ಯ ರಾಜಕೀಯದ್ದು
ಎಲ್ಲಿಗೆ ಹೋಗಿ ಬಂದು ನಿಲ್ಲುತ್ತೆ ಅಂತೇಳಿ. ಒಂದ್ ಕಡೆ ಸಿದ್ದರಾಮಯ್ಯನವರು ನಾನ್ ಕೊಡ ಅನ್ನುವಂತ ಧೋರಣೆ, ಮತ್ತೊಂದ್ ಕಡೆ ನಾನ್ ಬಿಡೆ ಎನ್ನುವಂತ ಧೋರಣೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಫೈನಲಿ ಈಗ ಫಾರಿನ್ ಟೂರ್ ವರ್ಗು ಬಂದು ನಿಂತಿದೆ. ಎಲ್ಲಿಗೆ ಬಂದು ಮುಟ್ಟು ನಿಲ್ಬಹುದು ಸರ್? ನೋಡಿ, ಇದು ಏನಾಗಿದೆ ನಿಮ್ಗೆ ಅಂದ್ರೆ, ಕಾಂಗ್ರೆಸ್ ಅಲ್ಲಿ ಈಗ ಬಿಜೆಪಿ ಇಲ್ಲಾದ್ರೆ 26 ರಾಜ್ಯಗಳಲ್ಲಿ ಅವರು ಸ್ವಂತ ಬಲದಿಂದ ಅಧಿಕಾರದಲ್ಲಿದ್ದಾರೆ. ಅವರು ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಯಾರನ್ನಾರು ಒಂದು 24 hours ಅಲ್ಲಿ ಕಿತ್ತಾಕ್ಬೋದು, 24 hours ಅಲ್ಲಿ ನೇಮಕ ಮಾಡ್ಬೋದು. ಆದ್ರೆ ಅಂತ ಶಕ್ತಿ ಈಗ ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇಲ್ಲ. ಈಗ ನೀನು 1 ಗಂಟೆಲಿ ಕೆಳಗಿಳಿ, 1 ಗಂಟೆಲಿ ಇನ್ನೊಬ್ರು ನೇಮಕ ಮಾಡ್ತೀವಿ. ಹಿಂದೆ ಕಾಂಗ್ರೆಸ್ ಅಲ್ಲಿ ಇತ್ತು, ಕವರ್ ಸಂಸ್ಕೃತಿ ಇತ್ತು. ವಿಮಾನ ನಿಲ್ದಾಣದಲ್ಲೇ ನಾಯಕರನ್ನ ಬದಲಾವಣೆ ಮಾಡಿದಂತ ಸಾಕಷ್ಟು ನಿದರ್ಶನಗಳಿತ್ತು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಅಂತ ಹೈಕಮಾಂಡ್ ಇದು ಇಲ್ಲ, ಶಕ್ತಿ ಸಾಮರ್ಥ್ಯ ಹೈಕಮಾಂಡ್ ಅಲ್ಲಿ ಈ ಸದ್ಯಕ್ಕೆ ಇದ್ದಂತೆ ಇಲ್ಲ. ಹಂಗಾಗಿ ಅವರು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ. ಆಮೇಲೆ ಈಗ ಏನಾಗಿದೆ ರಾಜ್ಯದ ಸನ್ನಿವೇಶದಲ್ಲಿ ನಾಯಕತ್ವ ಬದಲಾವಣೆ. ಈಗ ಹಾಲಿ CM ಅವ್ರದ್ದು ಬಜೆಟ್ ಮಂಡನೆ ಇದೆ, ಬಜೆಟ್ ಮಂಡಿಸ್ಬೇಕಾಗಿದೆ. ಮುಂದೆ ಅವರಿಗೆ ಅಪ್ಕಮಿಂಗ್ ಲೋಕಲ್ ಬಾಡೀಸ್ ಎಲೆಕ್ಷನ್ ಇದೆ, ಅಪ್ಕಮಿಂಗು 5 ರಾಜ್ಯಗಳ ಚುನಾವಣೆ ಇದೆ. ಅವೆಲ್ಲ ದೃಷ್ಟಿಕೋನದಾಗೆ ನೋಡ್ತಾ ಇದ್ದಾರೆ. ಆಮೇಲೆ ದೇಶದಲ್ಲಿ ಕಾಂಗ್ರೆಸ್ಸು ಸ್ವಲ್ಪ ಚಿಗುರ್ಕಂತ ಇದೆ, ಅದನ್ನು ದೃಷ್ಟಿಕೋನ ಇಟ್ಕೊಂಡು ನೋಡ್ತಾ ಇದ್ದಾರೆ. ಯಾವ ರೀತಿ ನಾಯಕತ್ವ ಬದಲಾವಣೆ ಮಾಡಬೇಕು, ಯಾರಿಗೂ ತೊಂದರೆ ಆಗ್ದಂಗೆ ಮಾಡಬೇಕು, ಇದನ್ನೆಲ್ಲ ಹೈಕಮಾಂಡ್ ಅವ್ರು ನೋಡ್ತಾರೆ. ಮತ್ತೆ ಈಗ ನಡೀತಿರೋ ಸಿಚುವೇಶನ್ ನೋಡಿದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಾಗಿತ್ತು ನಮ್ಮ ಸೀನಿಯರ್ ಆದಂತಹ ಜನಾರ್ದನ್ ಸರ್ ಅವರ ಅಭಿಪ್ರಾಯಗಳು. ನೋಡಿ, ಒಟ್ಟಾರೆ ಒಬ್ಬ CM, ಒಬ್ಬ ಮುಖ್ಯಮಂತ್ರಿ, ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಶಕ್ತಿ ಪ್ರದರ್ಶನ ತೋರುವಂತಹ ಸ್ಥಿತಿಗೆ ಬಂದು ರಾಜ್ಯ ಸರ್ಕಾರ ನಿಲ್ಲುತ್ತೆ ಅಂದ್ರೆ ಇದು ಯಾವ ಹಂತಕ್ಕೆ ಹೋಗಿ ಬಂದು ನಿಲ್ಲುತ್ತೆ ಅಂತ ಹೇಳಿ ನಿಜಕ್ಕೂ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಪಂಡಿತರಿಗೂ ಕೂಡ ಒಂದ್ ರೀತಿ ಗೊಂದಲದ ಸ್ಥಿತಿ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ಟಿಫನ್ ಪಾಲಿಟಿಕ್ಸ್ ಆಗುತ್ತೆ, ಅದಾದ ನಂತರ ಡಿನ್ನರ್ ಪಾಲಿಟಿಕ್ಸ್, ನಾಟಿ ಕೋಳಿ, ಈಗ ಈ ಟೂರ್ ಪಾಲಿಟಿಕ್ಸ್ ವರೆಗೂ ಬಂದು ನಿಂತಿರುವಂತದ್ದು ಎಲ್ರಿಗೂ ಕೂಡ ಕುತೂಹಲ. ಎಲ್ಲಿಗೆ ಬಂದು ಈ ನಾಯಕತ್ವದ ಕಿತ್ತಾಟ ಕುರ್ಚಿಗಾಗಿ ಎಲ್ಲಿಗೆ ಬಂದು ಮುಟ್ಟು ನಿಲ್ಲುತ್ತೆ ನಿಜಕ್ಕೂ ಕೂಡ ಯಾರೊಬ್ರಿಗೂ ಕೂಡ ಗೊತ್ತಿಲ್ಲ. ನಿಮ್ಮ ಅನಿಸಿಕೆ ಏನು ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ. ನೋಡ್ತಾ ರೀಸನ್ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.